ಉತ್ತರ ಕೊಡಿ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಈ ತರದ ಆರೋಪ ನಿಮ್ಮ ಮೇಲೆ ಬಂದಾಗ ಹೇಳಬೇಕಿತ್ತು. ನಾವು ಚರ್ಚೆ ಮಾಡಕ್ ಆಮೇಲೆ ಪ್ರಶ್ನೆ ನೀವು ನಾನು ಏನು ಇಲ್ಲ ಅಂತ ಹೊರಗಡೆ ಸದಸ್ಯರಿಗೆ ನಾನು ಹೊರಗಡೆ ಇಲ್ಲಿ ಹೇಳಿ. ಒಬ್ಬ ಈ ಸದನದ ಯಾರೇ ಸದಸ್ಯರ ಬಗ್ಗೆ ಈಗ ಏನಾದ್ರೂ ಪ್ರಸ್ತಾಪ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿಯಮಾವಳಿ, ನಾವು ಆರೋಪ ಮಾಡಿದ್ದಲ್ಲ ಅಧ್ಯಕ್ಷೆ, ನಾವು ಆರೋಪ ಮಾಡಿದ್ದಲ್ಲ, ನಿಯಮಾವಳಿ ಪಾಲನೆ ಮಾಡ್ತಾ ಇಲ್ಲ. ಆದ್ರೆ ನಾನು ಆ ನಿಯಮಾವಳಿ ನನ್ನ ಹಕ್ಕನ್ನ ನಾನು ಬಿಟ್ಕೊಡ್ತೇನೆ. ನಾನು ಇನ್ಸಿಸ್ಟ್ ಮಾಡೋದಿಲ್ಲ ನೀವು ನನಗೆ ನೋಟಿಸ್ ಕೊಡಿ ಅಂತ. ಐ ಆಮ್ ರೆಡಿ. ಏನ್ ಕೇಳಿದ್ರು ಉತ್ತರ ಕೊಡಕ್ ನಾ ತಯಾರಿದ್ದೇನೆ. ತಮಗೆ ಅವ್ರು ರೆಡಿ ಇದ್ದೀರಿ, ನೀವು ಕೂಡ ರೆಡಿ ಇದ್ದೀರಿ, ನಾನು ಮಾತ್ರ ರೆಡಿ ಇಲ್ಲ. ನೀವು ರೆಡಿ ಇಲ್ಲ, ಬಿಲ್ ತಗೊಳ್ಬೇಕೀಗ. ಅದಕ್ಕೆ ಕಾರ್ಯಕಾಲ ಈಗ ಅದರ ಬಗ್ಗೆ ಚರ್ಚೆ ಮಾಡಿ. ಆಗ ಈಗ ನೋಡಿ ಅವರೇ ಹೇಳಿದ್ದಾರೆ ಕೃಷ್ಣ ಆಯ್ತು, ಟೈಮ್ ಈಗ ಆಗುದಿಲ್ಲ. ಅಲ್ಲಲ್ಲ, ಅವರು ಸ್ಟೇಟ್ಮೆಂಟ್ ಮಾಡಿದ್ದೆ ಆಚೆ ಸದನ ನಡೆಯುವಾಗ ಹಂಗ್ ಮಾಡಕ್ಕಾಗಲ್ಲ. ಆಯ್ತು, ಈಗ ನೋಡಿ ಮಾಡಕ್ಕಾಗಲ್ಲ, ಸದನ ನಡೆಯುವಾಗ ಮಾಡಕ್ಕಾಗಲ್ಲ, ಆಚೆ ಮಾಡ್ಬಿಟ್ಟಿದ್ದಾರೆ. ಅದನ್ನ ಸದನದಲ್ಲಿ ಮಾಡ್ಬೇಕಾಗಿತ್ತು. ಅವರೇ ರೆಡಿ ಇದಾರಲ್ಲ ಸ್ಟೇಟ್ಮೆಂಟ್. ಆಯ್ತು, ಈಗ ನಾನು ರೆಡಿ ಇಲ್ಲಲ್ಲ. ಸರಿ, ಯಾವಾಗ ಕೊಡ್ತೀರಾ ಅದು ನೋಡಿ. ಈಗ ಬಿಲ್ ಒಂದು ಪಾಸ್ ಆಗಲಿ ಬೇಗ. ಮಿಥ್ಯ ಕಾರ್ಯಕಲಾಪಗಳು ನಾಯಕರೇನು ಹೇಳ್ತಾ ಇದ್ದಾರೆ? ಒಂದ್ ನಿಮಿಷ, ಮನೆ ಅಧ್ಯಕ್ಷರೇ ಅವ್ರಿಗೆ ಕ್ಲಾರಿಫೈ ಮಾಡ್ಬೇಕು. ಅವ್ರೇನ್ ಹೇಳ್ತಾ ಇದ್ದಾರೆ, ನೀವು ಸದನ ನಡೆಯುವಾಗ ಹೊರಗೆ ಹೇಳಿಕೆ ಕೊಡುವಂತಿಲ್ಲ. ಅದು ಯಾವುದೋ ಪಾಲಿಸಿ ಮ್ಯಾಟರ್ ಆದ್ರೆ ನಿಜ. ಅವ್ರು ವೈಯಕ್ತಿಕ ಆರೋಪ ಮಾಡಿದ್ದಾರೆ, ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಅದಕ್ಕೆ ಏನ್ ಸಂಬಂಧ ಇದೆ? ಸರ್ಕಾರಿ ದಾಖಲೆ ಚರ್ಚೆ ಮಾಡ್ತೀವಿ. ಆಗ್ಲೇ ಮಾನ್ಯ ಸದಸ್ಯರು ಚರ್ಚೆ